ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಆದಿತ್ಯ ಪುರುಷ 18 ಏಪ್ರಿಲ್ 1989 5 ಗಂಟೆ 10 ನಿಮಿಷ ಸಂಜೆ ತುಮಕೂರಲ್ಲಿ ಜನನ. ಉತ್ತರ ಫಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿ, ಕನ್ಯಾ ಲಗ್ನ. ಒಳ್ಳೆಯದಾಗಿದೆ. ಒಂದೇ ಕನ್ಯಾ ರಾಶಿಯಲ್ಲಿ ಚಂದ್ರ ಬಂದು ಕೂಡೋದು ಒಳ್ಳೆ ವ್ಯಾಘಾತ ಯೋಗದಲ್ಲಿ ಹುಟ್ಟಿದ್ದಾರೆ. ಬಹಳ ಕೆಟ್ಟ ಯೋಗ ರೀ ಇದು. ಇದು ಒಬ್ಬರಿಗೆ ಎಫೆಕ್ಟ್ ಆಗೋದಿಲ್ಲ, ಇಡೀ ಮನೆಗೆ ಎಫೆಕ್ಟ್ ಆಗುತ್ತೆ, ಗ್ರೋತಲ್ಲಿ ಎಫೆಕ್ಟ್ ಆಗುತ್ತೆ, ಬೆಳವಣಿಗೆಯಲ್ಲಿ ಎಫೆಕ್ಟ್ ಆಗುತ್ತೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಸಾಲಗಳು ಸಿಕ್ಕಾಪಟ್ಟೆ ಆಗುತ್ತೆ, ಸರಿಯಾದಂತಹ ನಡಿಗೆ ನಡೆಯೋದಿಲ್ಲ, ಇವಾಗ ತೊಂದರೆ ಅನುಭವಿಸ್ಬೇಕಾಗುತ್ತೆ. ದಯವಿಟ್ಟು ನೀವು ಗೋಮುಖ ಪ್ರಸವ ಪೂಜೆಯನ್ನು ಮಾಡ್ಕೊಳ್ಳಿ. ಹೌದು, ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಹೌದು, ಇಲ್ಲಿ ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ವ್ಯಾಘಾತ ಯೋಗ ಒಳ್ಳೆಯದಲ್ಲ, ಮೋಸ್ಟ್ ಡೇಂಜರಸ್ ಯೋಗ. ಇಲ್ಲಿ ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಯೋಗ ವ್ಯಾಘಾತ ಕೆಟ್ಟ ಯೋಗ ಅದು. ಆದಿತ್ಯ ಅವರೇ, ದಯವಿಟ್ಟು ನನ್ನ ಮಾತನ್ನ ಕೇಳಿ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಎಲ್ಲವನ್ನೂ ನೋಡೋಣ. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದರೆ 15 ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ಯೌವನಾವಸ್ಥೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ರೆ ಒಳ್ಳೆ ಫಲ ಕೊಡುತ್ತೆ, ಆದರೆ ಉಚ್ಚ ನೀಚ ಹಾಗೂ ರಾಹು ಕೇತುವೆ ಇದು ಅನ್ವಯಿಸುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ನೋಡಿ, 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ, 3 50-50. ಹಾಗಾದರೆ ಕನ್ಯಾ ಲಗ್ನ ಯೋಗಕಾರಕ ಗ್ರಹ ಬುಧ. ಎರಡನೇದು ಶುಕ್ರ, 3ನೇದು ಶನಿ, 4ನೇದು ಗುರು, ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು ಮತ್ತು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಕುಜ. ನೋಡಿ ಆದಿತ್ಯ ಅವರೇ, ಗುರು ಅವನ ದೃಷ್ಟಿಯಿಂದ ಚಂದ್ರನ ನೋಡ್ತಾ ಇದ್ದಾನೆ. ಹಾಗಾಗಿ ಚಂದ್ರ ಇಲ್ಲಿ ಕೆಟ್ಟ ಫಲವನ್ನು ಕೊಡುವುದಿಲ್ಲ, ಇಂಪಾಸಿಬಲ್. ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಏನಾದರೂ ಬಂದರೆ ಅವನು ಒಳ್ಳೆ ಕೆಟ್ಟ ಫಲವನ್ನು ಕೊಡುವುದಿಲ್ಲ. ಇಲ್ಲ ಅಂದರೆ ನೀವು ಚಟಕ್ಕೆ ಬಲಿಯಾಗ್ತಿದ್ರಿ, ತಪ್ಪು ನಿರ್ಧಾರಗಳನ್ನು ಮಾಡ್ತಿದ್ರಿ, ಕೆಟ್ಟ ಸಮಯವನ್ನು ನೋಡ್ತಿದ್ರಿ, ನೀವೇ ಮೋಸ ಮಾಡ್ಕೋತಿದ್ರಿ, ಇಲ್ಲ ಹೆಣ್ಣಿನಿಂದ ಮೋಸ ಆಗ್ತಿತ್ತು, ಇಲ್ಲ ನೀವು ನಿಮ್ಮಿಂದ ಬೇರೆಯವ್ರಿಗೆ ಮೋಸ ಆಗ್ತಿತ್ತು, ಚಂಚಲ ಮನಸ್ಸಾಗ್ತಿತ್ತು. ಇವೆಲ್ಲವೂ ಆಗುವುದು ಚಾನ್ಸಸ್ ಅನ್ನು ನೀವು ತಪ್ಪಿಸ್ಕೊಂಡ್ರೆ. ಕಾರಣ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಇರೋದ್ರಿಂದ 100%. ನೋಡಿ, ಗುರುವಿನ ದೃಷ್ಟಿ 5, 7, 9. ನೋಡಿ, 1, 2, 3, 4, 5ನೇ ಮನೆ ಪ್ಲಸ್ 7ನೇ ಮನೆ ಪ್ಲಸ್ 9ನೇ ಮನೆ ಅವನಿಗೆ.
ಹಾಗಾಗಿ ಇಲ್ಲಿ ನೀವು ಗುರು ಬಹಳ ನಿಮಗೆ ಸಶಕ್ತವಾಗಿದ್ದಾನೆ. ಇಲ್ಲ, ಆ ಗುರುವಿನ ಆಶೀರ್ವಾದ ಇದೆ ಅಂತಾನೆ ನೀವು ಯಾವುದೇ ರೀತಿ ಕೆಟ್ಟ ಚಟಗಳಿಗೆ ಆಗಲಿ ಚಟ್ಟ ಇದಕ್ಕಾಗಲಿ ಬಿದ್ದು ನೋಡಿ. ಶನಿ ನೋಡಿ, 4ನೇ ಮನೆಯಲ್ಲಿ ಶನಿ. ಯಾರಿವನು? 4 ಮತ್ತು 5ನೇ ಭಾವದ ಫಲವನ್ನು ಕೊಡ್ತಾನೆ. ಶನಿ 5ನೇ ಭಾವದ ಸ್ವಾಮಿ. ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ, ತಾಯಿ ಮೇಲೆ ವಿಪರೀತ ಪ್ರೇಮ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಸ್ನೆಸ್ ಮನ್ ಆಗಿರ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಆಗಿರುತ್ತೆ, ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ತೀರಿ, ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತೊಗೊಂಡು ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ. ಮೂವೇಬಲ್ ಅಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಂದರೆ ಆಭರಣ, ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇ ಮನೆ, ಶಾಪು, ತೋಟವನ್ನು ಖರೀದಿ ಮಾಡ್ತೀರಿ, ಹೊಲವನ್ನು ಖರೀದಿ ಮಾಡ್ತೀರಿ. ಆದರೆ ಶನಿ ಲೇಟೆಸ್ಟ್ ಪರ್ಫೆಕ್ಟ್ ಪರ್ಮನೆಂಟ್. ಶನಿ ಲೇಟೆಸ್ಟ್ ಪರ್ಫೆಕ್ಟ್ ಪರ್ಮನೆಂಟ್. ಇದು 4ನೇ ಭಾವದ ಫಲ. ನೋಡಿ, ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯವನ್ನು ಮುಗಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ. ಹುಟ್ಟುವಂತ ಮಕ್ಕಳು ಬಹಳ ಬುದ್ಧಿವಂತ, ನೀತಿವಂತ, ರೀತಿವಂತ ಮಕ್ಕಳು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ಕೊತೀರಿ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಗಳಿಸ್ತೀರಿ. ಎಷ್ಟೇ ಕಷ್ಟ ಬಂದರೂ ಜೀವನವನ್ನು ಎದುರಿಸ್ತೀರಿ, ಸುಖ ಶಾಂತಿಯನ್ನು ನೀಡ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೊಳ್ತೀರಿ. ಇದು 5ನೇ ಭಾವದ ಫಲ. ಬಟ್ ರಾಹು 6ನೇ ಮನೆಯಲ್ಲಿರೋದ್ರಿಂದ ಕಷ್ಟಗಳನ್ನು ನೋಡ್ತೀರಿ. ಬಟ್ ಶನಿ ಒಳ್ಳೆಯವನಿರೋದ್ರಿಂದ ಸ್ವಲ್ಪ ಧೈರ್ಯಶಾಲಿಯಾಗಿರ್ತೀರಿ, ಬಹಳ ಧೈರ್ಯಶಾಲಿಯಾಗಿರ್ತೀರಿ. ಮುನ್ನುಗ್ಗುವ ಶಕ್ತಿ ನಿಮಗಿರುತ್ತೆ. ಏನೇ ಕಷ್ಟ ಬಂದರೂ ಎದುರಿಸುವಷ್ಟು ಶಕ್ತಿಯುತರಾಗಿರ್ತೀರಿ. ನೋಡಿ, ಕುಜ ಆಗಲಿ, ಶನಿ ಆಗಲಿ, ಕುಜ ಆಗಲಿ ಮತ್ತು ರಾಹು ಆಗಲಿ, ಅವರು 3 ಮತ್ತು 6ನೇ ಭಾವದಲ್ಲಿ ಒಳ್ಳೆ ಫಲವನ್ನು ಕೊಡ್ತಾರೆ. ಆಟದಲ್ಲಿ ರುಚಿಯನ್ನು ತೋರಿಸ್ತಾರೆ. ಆದ್ರೆ ಬಹಳ ಬೇಸರದ ಸಂಗತಿ ಏನು ಅಂದ್ರೆ, ಇಲ್ಲೇ ಬಹಳ ಬೇಸರದ ಸಂಗತಿ ಏನು ಅಂದ್ರೆ ನೋಡಿ, ಬುಧ ಮತ್ತು ಶುಕ್ರ ನೋಡಿ, ಇವನು 2 ಮತ್ತು 9ನೇ ಭಾವದ ಫಲ, ಇವನು 1 ಮತ್ತು 10ನೇ ಭಾವದ ಸ್ವಾಮಿ. ಅಷ್ಟಮದಲ್ಲಿ ಬಂದು ಕೂತಿದ್ದಾರೆ. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಬಹಳ ಡೇಂಜರಸ್ ಇದು, ಬಹಳ ಡೇಂಜರಸ್ ಇದು. ನೋಡಿ, ಈ ವ್ಯವಹಾರಗಳು ಅಷ್ಟು ಹೇಳ್ಕೊಳ್ಳೋದು ನಡೆಯಲಿಲ್ಲ. ಬಿಹೇವಿಯರ್ ವ್ಯತ್ಯಾಸ ಕಾಣಬಹುದು. ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತರೂ ಆಶ್ಚರ್ಯಪಡುವಂಗಿಲ್ಲ. ನಡವಳಿಕೆಯಲ್ಲಿ ವ್ಯತ್ಯಾಸ ಬರಬಹುದು. ದುಡ್ಡಿನ ಒಳ ಅರಿವು, ಹೊರ ಅರಿವು ಸಮತೋಲನದಲ್ಲಿ ಇರೋದಿಲ್ಲ. ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ, ಸಂಬಂಧಿಗಳಿಂದ ಸಹಾಯ ತಗೊಳ್ಳೋದಿಲ್ಲ. ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗ್ಬೋದು. ಹಣವನ್ನು ಸೇವ್ ಮಾಡೋದಿಲ್ಲ. ಊಟದಲ್ಲಿ ಸ್ವಚ್ಛಂದ ಮರೆಯದೆ ಹೋಗ್ಬೋದು. ಪರಿವಾರದ ಸ್ಥಿತಿ ಕೆಟ್ಟು ಹೋಗ್ಬೋದು. ಅದು ಅದನ್ನು ಇನಿಷಿಯಲಿ ನೀವು ಸ್ಟಡಿ ಚೆನ್ನಾಗಿ ಮಾಡಿರೋಂಗಿಲ್ಲ. ಮಾತಿನಲ್ಲಿ ವಚನತ್ವ ಆಗಲಿ, ದಾಟಿ ಆಗಲಿ ಸರಿಯಾಗಿರೋದಿಲ್ಲ. ಸಂಸ್ಕಾರ, ನೆಮ್ಮದಿ ಹಾಳಾಗುತ್ತೆ. ಯಾಕಂದರೆ 2ನೇ ಭಾವದ ಸ್ವಾಮಿ ಅಸ್ತಂಗಿತ ಆಗಿದ್ದಾನೆ 9ನೇ ಮನೆಯಲ್ಲಿ. ನೋಡಿ, ವ್ಯಕ್ತಿತ್ವ ಆಸ್ತಿ ಹೇಳ್ಕೊಳ್ಳೋಷ್ಟಿರೋದಿಲ್ಲ. ಒಳ್ಳೆಯ ಗುಣಗಳು ಬೆಳೆಯೋದಿಲ್ಲ. ಒಳ್ಳೆ ವಿಚಾರಗಳು ಬೆಳೆಯೋದಿಲ್ಲ. ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ. ಮೆಂಟಲಿ ಕೆಪಾಸಿಟಿ ಇರೋದಿಲ್ಲ. ಬಟ್ ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ. ಆಶಯ ಆಕಾಂಕ್ಷೆಗಳು ಅಷ್ಟು ಈಡೇರೋದಿಲ್ಲ. ಒಳ್ಳೆ ಇಮೇಜ್ ಬೆಳೆಸ್ಕೊಳ್ಳೋದಿಲ್ಲ. ಬುದ್ಧಿವಂತಿಕೆ ನಡೆ ಬಹಳ ಕಡಿಮೆ ಆಗುತ್ತೆ. ಗ್ರಾಸ್ಪಿಂಗ್ ಪವರ್ ಇರೋದಿಲ್ಲ. ಒಳ್ಳೆ ಟೇಸ್ಟ್ ಅನ್ನು ಹೊಂದೋದಿಲ್ಲ. ಬಟ್ ಗುರು 1ನೇ ಭಾವವನ್ನು ನೋಡೋದ್ರಿಂದ ಹೇಳಕ್ಕಾಗಲ್ಲ. ನಾನು ನಿಮ್ಮನ್ನು ಮಾತಾಡ್ಬೇಕಷ್ಟೆ. ಗುರುವಿನ ಪ್ರಭಾವ ನಿಮ್ಮ ಮೇಲೆ ಆಗಿದೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಒಂದು ವೇಳೆ ಗುರುವಿನ ಪ್ರಭಾವ ಆಗಿರ್ಬೇಕಾದ್ರೆ ಆದರೆ 1ನೇ ಭಾವದ ಫಲ ಎಲ್ಲವೂ ಚೆನ್ನಾಗಿರುತ್ತೆ.
9ನೇ ಭಾವದಲ್ಲಿ ಗುರು ಇರೋದ್ರಿಂದ ಇಲ್ಲಿ 9ನೇ ಭಾವ ಗುರು ಕವರ್ ಮಾಡಿದ. ಬಟ್ ಕೆಲಸದ ವಿಚಾರವಾಗಿ ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಹೌದು, ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗೋದಿಲ್ಲ, ಕೆಲಸದ ವಿಧಾನ ಇಷ್ಟ ಇರೋದಿಲ್ಲ, ಕೆಲಸದಲ್ಲಿ ಗೆಲುವು ಕಾಣೋದಿಲ್ಲ, ಕೆಲಸದಲ್ಲಿ ಗಳಿಕೆ ಕಾಣೋದಿಲ್ಲ, ತಂದೆ ಜೊತೆಗೆ ಅಷ್ಟು ನಿಕಟ ಸಂಬಂಧ ಇರೋದಿಲ್ಲ, ಮಾನ ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಇವೆಲ್ಲವನ್ನೂ ನೀವು ಗಳಿಸುವುದಿಲ್ಲ. ಸೊ ಬುಧ ಹಾಗೂ ಶುಕ್ರ ಅಷ್ಟಮದಲ್ಲಿ ಇರೋದ್ರಿಂದ ನೀವು ವಿಪರೀತ ಕಷ್ಟಗಳನ್ನು ನೋಡ್ತೀರಿ ಜೀವನದಲ್ಲಿ. ಬುಧ ದಶೆಯಲ್ಲಿ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ, ಸಾಲವನ್ನು ಮಾಡ್ಕೊಳ್ತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಹುಟ್ಟುಕೋತಾರೆ, ಆರೋಗ್ಯದ ಸಮಸ್ಯೆ ಕಾಣ್ಬೋದು, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ವಿವಾದಗಳಿಗೆ ಗುರಿಯಾಗ್ಬೋದು, ಅಪವಾದಗಳನ್ನು ಹೊತ್ಕೋಬೋದು, ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರ್ಬೋದು, ಎಲ್ಲವೂ ಕೀಳುಗಳ ರೋಗಕ್ಕೆ ತುತ್ತಾಗ್ಬೋದು, ತಂದೆಯ ಜೊತೆಗೆ ತಂದೆಯ ವ್ಯವಹಾರ ಕುಂಠಿತ ಆಗುವುದಲ್ಲದೆ ಕೆಟ್ಟ ಘಟನೆಗಳು ನಡೆಯಬಹುದು, ಆಕ್ಸಿಡೆಂಟ್ಸ್ ಆಗ್ಬೋದು, ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು, ಜಗಳ ಹೊಡೆದಾಟದಲ್ಲಿ ರೋಗಕ್ಕೆ ಅಪಾಯ ಆಗ್ಬೋದು. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬುಧ ಶುಕ್ರ ಶಾಂತಿ ನೀವು ಮಾಡ್ಕೊಳ್ಳೇಬೇಕು, ಮಾಡ್ಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ. ನೋಡಿ, ಅದು ಅಲ್ಲದೇನೆ ಇದು ಕುಜನ್ ಮನೆ, ಇದು ಶುಕ್ರನ ಮನೆ. ಕುಜ ಬಂದು ಶುಕ್ರನ ಮನೆಯಲ್ಲಿ ಕೂತಿದ್ದಾನೆ, ಶುಕ್ರ ಬಂದು ಕುಜನ್ ಮನೆಯಲ್ಲಿ ಕೂತಿದ್ದಾನೆ. ದಿಸ್ ಇಸ್ ಕಾಲ್ಡ್ ಕೆಟ್ಟ ಪರಿವರ್ತನಾ ದೋಷ. ಮೋಸ್ಟ್ ಡೇಂಜರಸ್. ಜೀವನದಲ್ಲಿ ಒಂದು ಮಾನಸಿಕವಾಗಿ ಹಿಂಸೆ ಆಗ್ತೀರಿ, ಇಲ್ಲ ಫ್ಯಾಮಿಲಿಯಲ್ಲಿ ಹಿಂಸೆ ಆಗ್ತೀರಿ, ಕೆಲಸದಲ್ಲಿ ಹಿಂಸೆ ಆಗ್ತೀರಿ, ಏಳಿಗೆಯಲ್ಲಿ ಹಿಂಸೆ ಅನುಭವಿಸ್ಬೋದು. ಹಿಂಸೆಗೆ ಏನು ಯಾವುದೇ ಸಾಧ್ಯನೇ ಇಲ್ಲ ಬಿಡಿ, ಹಿಂಸೆ ಅನುಭವಿಸೋದೇ ನೀವು. ಕೆಟ್ಟ ಪರಿವರ್ತನಾ ದೋಷ ಆಗಬಾರದು. ಇದು ಏಳಿಗೆ ಆಗಲ್ಲ ರೀ ಮನುಷ್ಯ. ಕುಜ ವಿರೋಧಿ, ಶುಕ್ರ 9ನೇ ಭಾವದ ಸ್ವಾಮಿ, ಅವನು ಅಷ್ಟಮದಲ್ಲಿ ಬಂದು ಕೂತಿದ್ದಾನೆ, ಅಷ್ಟಮೇಶ ಬಂದು 9ನೇ ಮನೆಯಲ್ಲಿ ಕೂತಿದ್ದಾನೆ. ಬಟ್ ಏನು ಗುರು ವಿರೋಧದಿಂದ ಕುಜನ ಆಟ ನಡೆದೇ ಹೋಗ್ಬೋದು, ಆದರೂ ಸಹ ಸ್ವಲ್ಪ ಕುಂಠಿತ ಆಗುವುದು ಮಾತ್ರ ಗ್ಯಾರಂಟಿ, ಏಳಿಗೆಗೆ ಬಹಳ ತೊಂದರೆ ಆಗುವುದು ಗ್ಯಾರಂಟಿ. ಏಳಿಗೆಗೆ ಬಹಳ ತೊಂದರೆ ಆಗುತ್ತೆ, ಬೆಳವಣಿಗೆಗೆ ಬಹಳ ತೊಂದರೆ ಆಗುತ್ತೆ, ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರ. ಕೆಟ್ಟ ಪರಿವರ್ತನಾ ದೋಷ ಅಂತ ಕರಿತೀವಿ. ನೋಡಿ, ಕುಜ 29 ಡಿಗ್ರಿ ಅದ, ಶುಕ್ರ ನೋಡಿ, ಇವರೆಲ್ಲ ವಿರೋಧಿಗಳು. ಶುಕ್ರನ ವಿರೋಧಿ ಕುಜ, ಕುಜನ ವಿರೋಧಿ ಶುಕ್ರ, ಬುಧ ವಿರೋಧಿ ಕುಜ, ಕುಜನ ವಿರೋಧಿ ಬುಧ. ಸೊ ದಿಸ್ ಇಸ್ ನಾಟ್ ಗುಡ್. ಇಲ್ಲಿ ನೀವು ಶಾಂತಿ ಮಾಡ್ಕೊಳ್ಳೇಬೇಕು. ನೋಡಿ, ಇವನು ಬಂದು 4 ಮತ್ತು 7ನೇ ಭಾವದ ಸ್ವಾಮಿ, 9ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ಈಗ ಆಲ್ರೆಡಿ ನಾನು 4ನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೇನೆ ನಿಮ್ಗೆ. ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ನಿಮ್ದು. ಹೌದು, ಹೆಂಡತಿ ಗುಣಗಳು ಬಹಳ ಇಷ್ಟ ಆಗ್ತವೆ, ದಾಂಪತ್ಯದ ಆಯುಷ್ಯ ದೊಡ್ಡದಿರುತ್ತೆ, ದಿನನಿತ್ಯ ಬರುವ ದುಡ್ಡಿಗೇನು ಕಡಿಮೆ ಇರುವುದಿಲ್ಲ, ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕ್ಲಿಕ್ ಆಗ್ತೀರಿ. ಅದು ಇಲ್ಲದೇನೆ ದಿನನಿತ್ಯದ ನಡವಳಿಕೆ ಚೆನ್ನಾಗಿರುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಲಾಭ ಪಡ್ಕೊತೀರಾ. ಪ್ರೊಫೆಷನಲಿಸ್ಟ್ ಆಗಿದ್ರೆ 100% ಹೆಸರು ಮಾಡ್ತೀರಾ. ಇದು 7ನೇ ಭಾವದ ಫಲ. ನೋಡಿ, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಾ, ಭಾಗ್ಯವಂತರಾಗಿರ್ತೀರಾ, ಪ್ರಾಪ್ತಿಯನ್ನು ಪಡ್ಕೋತೀರಾ, ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಾ, ಸುಖಮಯ ಜೀವನವನ್ನು ಸಾಗಿಸ್ತೀರಾ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಾ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಬಹಳ ಲಕ್ಕಿಯಾಗಿರ್ತೀರಾ, ಪುಣ್ಯದ ಕೆಲಸ ಮಾಡೋದ್ರಲ್ಲದೆ ಮನೆಯಲ್ಲಿ ನೆಮ್ಮದಿಯನ್ನು ತಗೊಂಡ್ಬರ್ತೀರಾ. ನೋಡಿ ಆದಿತ್ಯ ಅವರೇ, ದಯವಿಟ್ಟು ನಿಮ್ಗೆ ಏನಾದರೂ ತೊಂದರೆ ಇದೆ ಅಂದ್ರೆ ಇವರೇ ಇರ್ಬೇಕು, ಶುಕ್ರ ಮತ್ತು ಕುಜ.
ನನಗೆಲ್ಲರಿಗಿಂತ ಬೇಜಾರಾದ ಸಂಗತಿ ಅಂದ್ರೆ ಕೇತು 12ನೇ ಮನೆಯಲ್ಲಿ ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ. ಮೋಸ್ಟ್ ಡೇಂಜರಸ್ ಇದು. ಈಗ ಹೆಂಗಿದ್ರು ನಂಗೆ ಗೊತ್ತಿಲ್ಲ, ಅದರ ಮುಂದೆ ಮಾತ್ರ ಸಾಲ ಅಂಕರ ಮಾಡ್ಕೊತೀರ, ಮುಂದೆ ಮಾತ್ರ ಆರೋಗ್ಯ ಅಂಕರ ಹಾಳಾಗುತ್ತೆ, ಮುಂದೆ ಮಾತ್ರ ತೊಂದರೆ ಅನುಭವಿಸ್ತೀರ. ಹೌದು, ಕೇತು ದಶೆಯಲ್ಲಿ ಮಾತ್ರ ಸಿಕ್ಕಾಪಟ್ಟೆ ತೊಂದರೆಗೀಡಾಗ್ತೀರ. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಹೌದು, ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಮೋಸ್ಟ್ ಡೇಂಜರಸ್ ಅಂದ್ರೆ ಮೋಸ್ಟ್ ಡೇಂಜರಸ್. ಬನ್ನಿ, ಶನಿ ಮತ್ತು ಗುರು ಯಾವ ಲೆವೆಲ್ ಅಲ್ಲಿ ಕಂಟ್ರೋಲ್ ಮಾಡಿದ್ದಾರೆ ನೋಡೋಣ ನಿಮ್ಮ ಜಾತಕವನ್ನು. ನೋಡಿ, ಗುರು ಸೀದಾ ನಿಮ್ಮ 1ನೇ ಭಾವ ನೋಡ್ತಾನೆ, 3ನೇ ಭಾವ ನೋಡ್ತಾನೆ, 5ನೇ ಭಾವ ನೋಡ್ತಾನೆ. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಸೂಪರ್ಬಿಟೀಸ್. 9ರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ, 1ರಲ್ಲಿ ಚಂದ್ರನಿಂದ ಆಗುವಂಥ ಕೆಟ್ಟ ಫಲವನ್ನು ನಿವಾರಣೆ ಮಾಡ್ತಾನೆ, 3ರಲ್ಲಿ ಬಂಡ ಧೈರ್ಯ ಕೊಡ್ತಾನೆ, 5ರಲ್ಲಿ ವಿದ್ಯೆ ದಾಂಪತ್ಯವನ್ನು ಕೊಡ್ತಾನೆ. ಅದೇ ಶನಿ ಸೀದಾ 6ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ ನಿಮ್ಮ 10ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ ನಿಮ್ಮ ಚಂದ್ರನ ನೋಡ್ತಾನೆ. ಇಲ್ಲ ಚಂದ್ರನ ಮೇಲೆ ಶನಿಯ ದೃಷ್ಟಿ ಇದೆ, ಗುರುವಿನ ದೃಷ್ಟಿ ಇದೆ. ಹಾಗಾಗಿ ಇಲ್ಲಿ ಚಂದ್ರನ ಆಟ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಕೆಲಸದಲ್ಲಿ ನೋ ಪ್ರಾಬ್ಲಮ್. 6ರಲ್ಲಿ ಬಂಡ ಧೈರ್ಯ, 4ರಲ್ಲಿ ನೆಮ್ಮದಿ, ಸ್ವಲ್ಪ ಲೇಟು ಲೇಟೆಸ್ಟ್. ಶನಿ ಯಾವಾಗಿದ್ರು ಲೇಟು ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು. ಹೌದು, ಅಷ್ಟು ಬೇಗ ನಿಮ್ಗೆ ಫಲ ಕೊಡಲ್ಲ. ಬಟ್ ಕುಜ ದ ಮೋಸ್ಟ್ ಡೇಂಜರಸ್. ಹೌದು, ಸೀದಾ 12ನೇ ಭಾವ ನೋಡ್ತಾನೆ, ನೋಡಬಾರ್ದು. ವಿರೋಧಿ 12ನೇ ಭಾವ ನೋಡಬಾರ್ದು. ಸೀದಾ 3ನೇ ಭಾವ ನೋಡ್ತಾನೆ, ಸೀದಾ 4ನೇ ಭಾವ ನೋಡ್ತಾನೆ. ನೋಡಿ, 9ರಲ್ಲಿ ಫ್ಯೂಚರ್ ಹಾಳು ಮಾಡ್ತಾನೆ, 12ರಲ್ಲಿ ರೋಗಕ್ಕೆ ತುತ್ತು ಮಾಡ್ತಾನೆ, 3ರಲ್ಲಿ ಬಂಡ ಧೈರ್ಯ ಇಲ್ಲಿ ಧೈರ್ಯ ಕೊಡ್ತಾನೆ, ಬಟ್ 4ರಲ್ಲಿ ನೆಮ್ಮದಿ ಕೆಡಿಸ್ತಾನೆ. ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ದಯವಿಟ್ಟು. ಹೌದಾ, ಫಸ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, 1ನೇದು. 2ನೇದು ಇಲ್ಲೇ ಬುಧ ಶುಕ್ರ ಹಾಗೂ ಕುಜ ಶಾಂತಿ ಮಾಡ್ಕೊಳ್ಳಿ. ಮಸ್ಟ್ ಅಂಡ್ ಶುಡ್ ಮಾಡ್ಕೋಬೇಕು. ಇಲ್ಲ ಅನ್ನೆಸೆಸರಿ ನೀವು ಕೆಟ್ಟ ಪರಿವರ್ತನಾ ದೋಷ, ನೀವು ಅಷ್ಟು ಅತಿ ದೊಡ್ಡ, ನೋಡಿ ನನ್ನ ಪ್ರಕಾರ ಅತಿ ದೊಡ್ಡ ದೋಷ ಅಸ್ಥಿಭಂಗ ದೋಷ. ನನ್ನ ಪ್ರಕಾರ ಅತಿ ದೊಡ್ಡ ದೋಷಕ್ಕೆ ಕೆಟ್ಟ ಪರಿವರ್ತನಾ ದೋಷ. ಪರಿವರ್ತನಾ ಯೋಗ ಬಹಳ ಒಳ್ಳೆಯದು, ಪರಿವರ್ತನಾ ದೋಷ ಬಹಳ ಕೆಟ್ಟದ್ದು. ಮೋಸ್ಟ್ಲಿ ಸರ್ಕಾರಿ ನೌಕರಿ ಮಾಡ್ತೀರಿ ಅಂತ ಅನ್ಕೋತೀನಿ ನಾನು. ನೋಡಿ, ಇಲ್ಲಿ ನವಮಾಸದಲ್ಲಿ ಅಷ್ಟಮದಲ್ಲಿ ರಾಹು, 2ನೇ ಮನೆಯಲ್ಲಿ ಕೇತು ನೀಚರಾಗಿದ್ದಾರೆ. ನಾಗ ಪ್ರತಿಷ್ಠಾಪನೆ ಆಗ್ಲೇಬೇಕು ನಿಮ್ದು. ದಾಂಪತ್ಯ ಏನೋ ನಡೆಯುತ್ತೆ, ನೋ ಪ್ರಾಬ್ಲಮ್. ದಾಂಪತ್ಯಕ್ಕೆ ಏನು ತಿಂದಿಲ್ಲ, ಮದುವೆ ನಡೀತಾ ಇರಬೇಕು. ಮೋಸ್ಟ್ ಪ್ರಾಬ್ಲಿ ಕೆಟ್ಟಿದ್ರೆ ಇದು ಲಂಪಟ ದೋಷ ಇದು. ಆಮೇಲೆ ಇನ್ನೊಂದು ಹೇಳಿಲ್ಲ ನಾನು ನಿಮಗೆ, ಅಷ್ಟಮದಲ್ಲಿ ಶುಕ್ರ ಏನಾದರೂ ಬಂದ್ರೆ ನೋಡಿ, ಒಂದು ಹೆಣ್ಣಿನಿಂದ ಮೋಸ ಆಗುತ್ತೆ, ಇನ್ನೊಂದು ಹೊನ್ನನ್ನು ಕಳ್ಕೋತೀರಿ, ಇಲ್ಲ ಮಣ್ಣನ್ನು ಕಳ್ಕೋತೀರಿ, ಇಲ್ಲ ಕೆಟ್ಟ ಚಟಗಳಿಗೆ ಬಲಿಯಾಗ್ತೀರಿ, ಇಲ್ಲ ಮೋಸಕ್ಕೀಡಾಗ್ತೀರಿ. ಹೌದು, ಇದು ಕಟ್ಟಿಟ್ಟ ಬುದ್ಧಿ. ಇಲ್ಲಿ ಶುಕ್ರ ಕುಜ ಬುಧ 3 ಗ್ರಹಗಳ ಶಾಂತಿ ಆಗ್ಲೇಬೇಕು. ಆಗಲಿಲ್ಲ ಅಂದ್ರೆ ನಡೆಯುವುದೇನೇ ಇಲ್ಲ, ಇಂಪಾಸಿಬಲ್. ಹೌದು, ಅಷ್ಟಮ ಶುಕ್ರ ಒಳ್ಳೆಯದಲ್ಲ. ನವಮಾಸದಲ್ಲಿ ನೋಡಿ, ಇಲ್ಲಿ ನವಮಾಸದಲ್ಲಿ ತೋರಿಸ್ತೇನೆ ನೋಡಿ. ನವಮಾಸದಲ್ಲಿ ಲಂಪಟ ದೋಷ ಆಗಿದೆ. ದಿಸ್ ಇಸ್ ಡೇಂಜರಸ್, ಮೋಸ್ಟ್ ಡೇಂಜರಸ್ ಇಸ್. ಬನ್ನಿ, ಹಾಗಾದರೆ ಕೆಲಸದ ವಿಚಾರವಾಗಿ ಏನ್ ಹೇಳುತ್ತೆ ಶಾಸ್ತ್ರ? ನೋ ಪ್ರಾಬ್ಲಮ್.
ಕೆಲಸ ಮಾಡ್ತಾ ಇದ್ದೀರಾ ನೀವು. ಪರಿವರ್ತನಾ ಯೋಗ ಆಗಿದೆ ನೋಡಿ. ಬುಧನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಬುಧ. ಸರ್ಕಾರಿ ನೌಕರಿ ಮಾಡ್ತೀನಿ ಅಂತ ಅನ್ಕೋತೀನಿ ನಾನು, ಮೋಸ್ಟ್ ಪ್ರಾಬ್ಲಿ. ಇಲ್ಲ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿದ್ದೀರಾ ಅಂತ ಅನ್ಕೋತೀನಿ. ಹೌದು ನೋಡಿ, ಆರೋಗ್ಯದ ತೊಂದರೆ ಬರಬಾರದು ಮುಂದೆ. ದಯವಿಟ್ಟು ಬುಧ, ಶುಕ್ರ, ಕುಜ ಶಾಂತಿ ಮಾಡ್ಕೊಳ್ಳಿ. ಸದ್ಯ ರಾಹು ದಶೆಯಲ್ಲಿ ಇದ್ದೀರಾ, ಕಷ್ಟದಲ್ಲಿ ಅನುಭವಿಸ್ತಾ ಇದ್ದೀರಾ ಅಂತ ಅರ್ಥ. ಸೊ 2026ರಿಂದ ನಿಮ್ಮ ಜೀವನ ಚೇಂಜ್ ಆಗುತ್ತೆ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಪ್ಲಸ್ ಬುಧ, ಕುಜ ಹಾಗೂ ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಸೊ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.